ಸರ್, ಈಗ ತಾವೇ ಆಯ್ಕೆ ಮಾಡಿರುವಂಥ ಪ್ರದೀಪ್ ಈಶ್ವರ್ ಅವರು ಪ್ರತಾಪ್ ಸಿಂಹ ಅವರು ತುಂಬಾ ಒಂಥರ ಚರ್ಚೆ ಆಗ್ತಾ ಇದೆ. ವರ್ಡ್ಸ್ ಅವ್ರು ಮಾತಾಡ್ತಾ ಇರುವಂಥದ್ದು ತುಂಬಾ ಮುಜುಗರ ಆಗ್ತಾ ಇದೆ ಅಂತ ರಾಜಕಾರಣಿಗಳು ಕೂಡ ಹೇಳ್ತಾ ಇದ್ದಾರೆ. ಈಗ ನಾನು ಕೆಲವು ವೈಯಕ್ತಿಕ ವಿಚಾರಗಳ ಬಗ್ಗೆ ನಾನು ಚರ್ಚೆ ಮಾಡಕ್ಕೆ ಹೋಗೋದಿಲ್ಲ. ಸಾರ್ವಜನಿಕ ಬದುಕಿನಲ್ಲಿ ಯಾರೇ ಆಗಲಿ ಸ್ವಲ್ಪ ಒಂದು ಇತಿಮಿತಿಗಳಲ್ಲಿ ನಾವು ಭಾಷೆ ಬಳಸುವಂಥ ಸಂದರ್ಭದಲ್ಲಿ ನಾವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅಂತಕ್ಕಂಥದ್ದು ನನ್ನ ಅನಿಸಿಕೆ. ಈಗ ಕೆಲವು ವಿಚಾರಗಳಲ್ಲಿ ನಾವು ಯಾರಿಗೂ ಹೆಚ್ಚಾಗಿ ನಾವು ಬುದ್ಧಿವಾದ ಹೇಳುವಂಥ ಮಟ್ಟದಲ್ಲಿ ಒಂದೊಂದು ಸಂದರ್ಭ ನಾವು ಹೇಳಕ್ಕೆ ಸಾಧ್ಯ ಆಗೋದಿಲ್ಲ. ಅದರಿಂದ ಅದು ಅವರೇ ಇವತ್ತು ಪ್ರಬುದ್ಧರಿದ್ದಾರೆ, ಎಲ್ಲರೂ ಅವರು ತೀರ್ಮಾನ ಮಾಡಬೇಕು. ಈಗ ಅವರೇ ಅರ್ಥ ಮಾಡ್ಕೋಬೇಕಾಗುತ್ತೆ. ಅದು ಇದು ಎರಡು ಕೈ ಏನೋ ಸೇರಿದ್ರೆ ಚಪ್ಪಾಳೆ ಆಗೋದು. ಅದರಿಂದ ಅದು ಅವರಿಬ್ರು ಅರ್ಥ ಮಾಡ್ಕೋಬೇಕಾಗುತ್ತೆ. ಒಕ್ಕೂಟದ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅಂತ ನೀವೇ ಆರೋಪ ಮಾಡ್ತೀರಿ. ಇದ್ರ ಬಗ್ಗೆ ಇವತ್ತವರೆಗೂ ರಾಜ್ಯ ಸರ್ಕಾರ ಕೈಗೊಂಡ ಕ್ರಮ ಏನು? ನೋಡಿ, ಈಗಾಗಲೇ ತಮಗೆ ಗೊತ್ತಿದೆ. ಈಗ ಕಳೆದ 2023ರಲ್ಲಿ ಬರಗಾಲದ ಪರಿಸ್ಥಿತಿ ಬಂದಂಥ ಸಂದರ್ಭದಲ್ಲಿ ಸುಮಾರು 18,000 ಕೋಟಿ ಒಂದು ಅನುದಾನ ಬೇಕು ಎಂದು ನಷ್ಟ ಆಗಿದೆ. ಸುಮಾರು 50,000ಕ್ಕಿಂತ ಹೆಚ್ಚು ಆಗಿತ್ತು. ಆದರೆ ಸರ್ಕಾರ 18,000 ಕೋಟಿಗೆ ನಾವು ಬೇಡಿಕೆ ಇಟ್ಟಿದ್ವಿ. ಅವರು ಅದನ್ನು ಬಿಡುಗಡೆ ಮಾಡಲಿಲ್ಲ. ಕಡೆಗೆ ಸುಪ್ರೀಂ ಕೋರ್ಟ್ ಮೆಟ್ಲನ್ನು ಹತ್ತಿದ್ವಿ. ಸುಪ್ರೀಂ ಕೋರ್ಟ್ ಸೂಚನೆ ಮೇರೆಗೆ ಸುಮಾರು 4,000 ಅಥವಾ 3,500 ಚಿಲ್ಲರೆ ಕೋಟಿ ಬಿಡುಗಡೆ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶ ಮಾಡ್ತು. ಅದರಿಂದ ಎಲ್ಲೆಲ್ಲಿ ನಮ್ಮ ಹಕ್ಕುಗಳಿಗೆ, ರಾಜ್ಯ ಸರ್ಕಾರದ ಹಕ್ಕುಗಳಿಗೆ ಚ್ಯುತಿ ಬರ್ತದೆ ಅಂತ ಸಂದರ್ಭದಲ್ಲಿ ನಾವು ಅದನ್ನ ನ್ಯಾಯಾಲಯದ ಮುಖಾಂತರನೋ ಬೇರೆ ರೀತಿ ಒತ್ತಡ ಆಗ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಇಡೀ ಸಂಪುಟ, ಇಡೀ ನಮ್ಮ ಶಾಸಕರು ನಾವು ದೆಹಲಿಯಲ್ಲಿ ಹೋಗಿ ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು ಈ ತಾರತಮ್ಯದ ವಿರುದ್ಧವಾಗಿ ತಮಗೆಲ್ಲ ನೆನಪಿರಬೇಕು ಅಂತ ನಾನು ಭಾವಿಸ್ತೇನೆ. ಸರ್, ಈಗ ಕೈಗಾರಿಕೆಗಳು ರಾಜ್ಯ ಸರ್ಕಾರದಿಂದ ಬೇರೆ ರಾಜ್ಯಗಳು ಕೋರ್ಟ್ ಹೋಗೋದು ಅಥವಾ ಡೆಲ್ಲಿಲಿ ಹೋಗಿ ಪ್ರತಿಭಟನೆ ಮಾಡುವಂತ ಕ್ರಮ ಏನಾದ್ರು ಕೈಗೊಳ್ಳೋದು? ನೋಡಿ, ಈಗ ಕೈಗಾರಿಕೆಗಳು ಬರೋದು ಹೋಗುವಂಥದ್ದು ನಾವು ನೀವು ಅನ್ಕೊಂಡಷ್ಟು ಸುಲಭದ ವಿಚಾರ ಅಲ್ಲ. ಈಗ ಏನು ಗೂಗಲ್ ಸಂಸ್ಥೆಯವರು ವಿಶಾಖಪಟ್ಟಣಂಗೆ ಹೋಗಿದ್ದಾರೆ. ನಿನ್ನೆ ಯಾವುದೋ ನಾನೊಂದು ಮಾಧ್ಯಮದಲ್ಲಿ ಒಂದು ವಿಡಿಯೋ ನೋಡ್ತಿದ್ದೆ. ಅವ್ರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ನಾವೇ ಅಲ್ಲಿ ಹೋದ್ವಿ, ವಿಶಾಖಪಟ್ಟಣಂಗೆ ಹೋದ್ವಿ, ಪ್ರೈಮ್ ಮಿನಿಸ್ಟರ್ಗೆ ಹೇಳಿದ್ವಿ, ಅವರು ಒಳ್ಳೆ ಕೆಲಸ ಮಾಡಿದ್ದೀರಾ ಅಂತ ಹೇಳಿದ್ರು ಅಂತ ಹೇಳಿ. ಇವತ್ತೇನಾಗಿದೆ, ಹೊಸ ರಾಜ್ಯಗಳೇನು ಸ್ಥಾಪನೆ ಆಗಿದ್ದಾವೆ, ಅಲ್ಲಿ ಯಥೇಚ್ಛವಾಗಿ ಕೆಲವು ಭೂಮಿ ಸಿಗುವಂಥದ್ದಿದೆ. ನಾನು ಮೊನ್ನೆ ವಿಚಾರಿಸ್ತಿದ್ದೆ ಎಷ್ಟಿರ್ಬೋದು ಆಂಧ್ರ ಅಲ್ಲಿ ಭೂಮಿ ಬೆಲೆ ಅಂತ. 3 ಲಕ್ಷ, 4 ಲಕ್ಷ, 5 ಲಕ್ಷ ಪರಿಹಾರ ಕೊಟ್ಟರೆ ಭೂಮಿ ಕೊಡ್ತಾ ಇದ್ದಾರೆ. ಇವತ್ತು ನಮ್ಮ ಕ್ಷೇತ್ರದಲ್ಲಿ ಇವತ್ತು ನಾವು ಕೈಗಾರಿಕೆಗೆ ಭೂಮಿ ಸ್ವಾಧೀನ ಮಾಡುವಂತ ಕೆಲಸ ಮಾಡಿದ್ದೀವಿ. ಕನಿಷ್ಠ ಈ 95 ಲಕ್ಷ ಕೊಡ್ಬೇಕೀಗ, ಗರಿಷ್ಠ 1,10,00,000 ಕೊಡ್ತಾ ಇದ್ದೀವಿ. ಇವತ್ತು ನರಸಾಪುರದಲ್ಲಿ ಇವತ್ತು ಎಷ್ಟಿದೆ, ಇವತ್ತು 1 ಎಕರೆ ನಾವು ಇವತ್ತು ಅಕ್ವೈರ್ ಮಾಡಬೇಕಾದ್ರೆ ವೇಮಗಲ್ಲಲ್ಲಿ ರೈತರು ಸ್ವಯಂ ಪ್ರೇರಿತರಾಗಿ ಮುಂದೆ ಬಂದಿದ್ದಾರೆ. ಏನು ನಾವು ಫ್ರೀಯಾಗಿ ಕೊಡ್ತೀವಿ ಅಂತ ಹೇಳಿದಾರ ರೈತರು? ಇವತ್ತು ಇಷ್ಟು ಭೂಮಿ ಬೆಲೆ ಆ ರೈತರಿಗೆ ಅಷ್ಟು ಪರಿಹಾರ ಕೊಟ್ಟ ಮೇಲೆ ನಾವು ಬಂಡವಾಳ ಹೂಡ್ತಕ್ಕಂಥವ್ರಿಗೆ ನಾವು ಉಚಿತವಾಗಿ ಕೊಡೋದಕ್ಕೆ ಸಾಧ್ಯ ಇದೆಯಾ? ಅದರಿಂದ ಅಲ್ಲಿ ಅವರು ಹೊಸ ಸರ್ಕಾರ ಅಂತ ಹೇಳಿ ಅಥವಾ ಏನೋ ನಾವು ಬಹಳ ಬದಲಾವಣೆ ಮಾಡ್ತೀವಿ ಅಂತೇಳಿ ಚಂದ್ರಬಾಬು ನಾಯ್ಡು ಅವರು ಹಿಂದೆ ಅಖಂಡ ಆಂಧ್ರ ಮುಖ್ಯಮಂತ್ರಿ ಇದ್ದಾಗ ಬಹಳ ಪ್ರಯತ್ನ ಪಟ್ಟರು. ಈಗಲೂ ಅವರು ಈಗ ಆಂಧ್ರ ಪ್ರದೇಶ ಆಗಿರ್ತಕ್ಕಂಥದ್ದು ತೆಲಂಗಾಣ ಬೇರೆ ಆದ್ಮೇಲೆ ಆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರು ನಾವು ಉಚಿತವಾಗಿ ವಿದ್ಯುತ್ ಕೊಡ್ತೀವಿ, ಭೂಮಿ ಉಚಿತವಾಗಿ ಕೊಡ್ತೀವಿ, ಮತ್ತೊಂದು ಕೊಡ್ತೀವಿ ಅಂದಾಗ ಅದರಿಂದ ಆಕರ್ಷಿತರಾಗಿ ಕೆಲವು ಕೈಗಾರಿಕೆಗಳಲ್ಲಿ ಹೋಗ್ಬೋದು. ಆದರೆ ಬೆಂಗಳೂರಿನ ಒಂದು ಮಹತ್ವ ಏನಿದೆ, ಕರ್ನಾಟಕದ ಒಂದು ಮಹತ್ವ ಏನಿದೆ, ಇಲ್ಲಿ ಒಂದು ಎಕೋಸಿಸ್ಟಮ್ ಏನಿದೆ, ಮಾನವ ಸಂಪನ್ಮೂಲ ಏನಿದೆ, ಅದನ್ನ ಯಾರು ಇಡೀ ದೇಶದಲ್ಲಿ ಯಾವುದೇ ರಾಜ್ಯ ಅಥವಾ ಯಾವುದೇ ಕೇಂದ್ರ ಸರ್ಕಾರ ಎಷ್ಟೇ ನೀವು ಬಂಡವಾಳ ಹೂಡ್ತಕ್ಕಂಥವ್ರಿಗೆ ಬಲವಂತ ಮಾಡಿ ಆ ರಾಜ್ಯಕ್ಕೆ ಹೋಗಿ ಈ ರಾಜ್ಯಕ್ಕೆ ಹೋಗಿ ಅಂದ್ರೆ ಅವ್ರು ಯಾರು ಬಹುತೇಕರು ಆ ರೀತಿ ಹೋಗೋದಿಲ್ಲ. ಅವ್ರಿಗಿಲ್ಲಿ ಭೂಮಿ ಬೆಲೆ ಜಾಸ್ತಿ ಇದ್ದು ಭೂಮಿ ಸ್ವಲ್ಪ ಕಮ್ಮಿ ಸಿಕ್ಕಿದ್ರು ಇಲ್ಲಿ ಬೇರೆ ರೀತಿಯಾದಂಥ ಅನುಕೂಲಗಳು, ಒಂದು ಆ ವಾತಾವರಣ ಏನಿದೆ ಆ ವಾತಾವರಣ ಇವತ್ತು ಅವರನ್ನು ಆಕರ್ಷಣೆ ಮಾಡ್ತಾ ಇದೆ. ಅದರಿಂದ ಬೆಂಗಳೂರಿಗೆ ಬಂಡವಾಳ ಹೂಡಿಕೆಯನ್ನು ತಡಿತಕ್ಕಂಥ ಶಕ್ತಿ ಯಾವ ರಾಜ್ಯಕ್ಕೆ ಅಥವಾ ಯಾವುದೇ ಕೇಂದ್ರ ಸರ್ಕಾರ ಎಷ್ಟೇ ಪ್ರಯತ್ನ ಪಟ್ಟರು ಅದು ಸಾಧ್ಯ ಇಲ್ಲ.